ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 4ನೇ ತರಗತಿಯ ಗಣಿತ ಮೇಳ ಟೆಕ್ಸ್ಟ್ ಬುಕ್ ಆಫ್ ಮ್ಯಾಥಮ್ಯಾಟಿಕ್ಸ್ ಪಾರ್ಟ್ 1 ಮೊದಲನೇ ಚಾಪ್ಟರ್ ಆಗಿರುವಂತಹ ಶೇಪ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಆಕೃತಿಗಳು, ಈ ಒಂದು ಪಾಠದ ಕ್ವಶನ್ಸ್ಗಳನ್ನು ಮತ್ತು ವಿವರಣೆಯನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಇಲ್ಲಿ ದೀಕ್ಷಾ ಅನ್ನೋಳು ಒಂದು ಬಿಗ್ ಸಿಟಿಯನ್ನು ಮಾಡ್ತಾ ಇದ್ದಾಳೆ. ಓಕೆ, ಅವಳ ಒಂದು ಸಮ್ಮರ್ ಹಾಲಿಡೇಸಲ್ಲಿ ಒಂದು ದೆಹಲಿಗೆ ಕರೆದುಕೊಂಡು ಹೋಗಿರ್ತಾರಲ್ಲ, ಆ ಒಂದು ಸ್ಮಾರಕಗಳನ್ನು ಅವಳು ಮನೆಯಲ್ಲಿರುವಂಥ ಶೇಪ್ಸ್ಗಳನ್ನು, ಬುಕ್ಸ್, ವಸ್ತುಗಳನ್ನು ತೊಗೊಂಡು ಇಲ್ಲಿ ಬಿಡಿಸ್ತಾ ಇದ್ದಾಳೆ. ಸೊ ಅದೇ ರೀತಿ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್ಸ್ ಹ್ಯಾವ್ ಯು ಶೋನ್ ಇನ್ ಯುವರ್ ಮಾಡೆಲ್? ನೀವು ಒಂದು ವೇಳೆ ಈ ಒಂದು ಅಚ್ಚುಗಳನ್ನು ಬಳಸಿಕೊಂಡು ಕಟ್ಟಡಗಳ ಮಾದರಿಯನ್ನು ಮಾಡಲು ಪ್ರಯತ್ನಿಸಿ ಅಂತ ಕೊಡ್ತಿದ್ದಾರೆ. ಸೊ ನಿಮಗೆ ಏನೇನು ಬೇಕಾಗುತ್ತೆ ಅಂತಂದರೆ, ರೂಫ್ಸ್ ಇದೆ. ಸೊ ನಿಮ್ಮದ್ರೊಳಗಡೆ ರೂಫ್ಸ್ ಇದೆ, ಪಿಲ್ಲರ್ಸ್ ಇದೆ, ವಾಲ್ಸ್ ಇದೆ, ಬೇಸ್ ಇದೆ, ಡೋರ್ ಇದೆ. ಓಕೆ, ವೈ ಡಿಡ್ ಯು ಸೆಲೆಕ್ಟ್ ದೀಸ್ ಪಾರ್ಟ್ಸ್? ಇದನ್ನು ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ, ದೇ ಆರ್ ದ ಮೇನ್ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್. ಏನಾದರೂ ಮಾಡಬೇಕು ಅಂತಂದರೆ ಅವು ಮೇನ್ ಪಾರ್ಟ್ಸ್ ಆಗಿದೆ ಬಿಲ್ಡಿಂಗಿನ. ವಾಟ್ ಶೇಪ್ಸ್ ವಿಲ್ ಮಾಡೆಲ್ ದೀಸ್ ಪಾರ್ಟ್ಸ್ ವೆಲ್? ಸೊ ಹಾಗಾದರೆ ಈ ಒಂದು ಶೇಪ್ಸ್ಗಳು ಯಾವ್ಯಾವ ರೀತಿಯಾಗಿದೆ ಅಂತಂದರೆ, ಕ್ಯೂಬ್, ಘನ, ಕ್ಯೂಬಾಯ್ಡ್ ಆಯತ ಘನ, ಸಿಲಿಂಡರ್ ಸ್ತಂಭಾಕೃತಿ, ಆ್ಯಂಡ್ ಕೋನ್ ಶಂಕು. ಈ ರೀತಿಯಾದಂತಹ ಶಂಕುಗಳನ್ನೆಲ್ಲ ಬಳಸಿಬಿಟ್ಟು ಇಲ್ಲಿ ಶೇಪ್ಸ್ಗಳನ್ನು ಮಾಡಲಾಗಿದೆ. ಓಕೆ, ಫೈನ್. ನೆಕ್ಸ್ಟ್, ಹೌ ಈಸ್ ಯುವರ್ ಮಾಡೆಲ್ ಸಿಮಿಲರ್ ಟು ದ ಪಿಕ್ಚರ್ ಆಫ್ ದ ರಿಯಲ್ ಬಿಲ್ಡಿಂಗ್? ರಿಯಲ್ ಬಿಲ್ಡಿಂಗಿಗೂ ನೀವು ಮಾಡಿದಿರಲ್ಲ ಆ ಕಟ್ಟಡಕ್ಕೂ ಏನು ಒಂದು ಇದಿದೆ, ಸಮರೂಪ ಇದೆ ಅಂತಂದರೆ, ಸಾಮ್ಯತೆಗಳಿದೆ ಅಂದರೆ, ಇಟ್ ಹ್ಯಾಸ್ ದ ಸೇಮ್ ಶೇಪ್ ಆ್ಯಂಡ್ ಮೇನ್ ಪಾರ್ಟ್ಸ್. ಶೇಪ್ ಸೇಮ್ ಇದೆ, ಹೈಟು ಗೀಟು ಎಲ್ಲ ಸೇಮ್ ಇರಲ್ಲ, ಸೇಮ್ ಶೇಪ್ ಇರುತ್ತೆ, ಮತ್ತು ಅದರ ಏನು ಮೇನ್ ಪಾರ್ಟ್ಸ್ ಇರುತ್ತೆ ಅದೆಲ್ಲ ಮೇನ್ ಪಾರ್ಟ್ಸ್ಗಳು ಇದರೊಳಗಡೆ ಇರುತ್ತೆ. ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ರಿಯಲ್ ಬಿಲ್ಡಿಂಗ್? ಇಲ್ಲಿ ಸಾಮ್ಯತೆಯನ್ನು ಹೇಳಿದ್ರಿ, ಸಿಮಿಲಾರಿಟೀಸು, ಇಲ್ಲಿ ಡಿಫ್ರೆನ್ಸಸ್ಸನ್ನು ಹೇಳಬೇಕಾಗುತ್ತೆ. ಇಟ್ ಈಸ್ ಸ್ಮಾಲರ್ ಆ್ಯಂಡ್ ಮೇಡ್ ಆಫ್ ದ ಬ್ಲಾಕ್ಸ್. ನಾವು ಏನು ಮಾಡಿರ್ತೀವಲ್ವ ಆ ಕಟ್ಟಡ, ಅದು ರಿಯಲ್ ಕಟ್ಟಡಕ್ಕಿಂತ ಸ್ಮಾಲ್ ಆಗಿರುತ್ತೆ, ಮತ್ತು ಬ್ಲಾಕ್ಸ್ಗಳಿಂದ ಮಾಡಿರ್ತೇವೆ ನಾವು, ಇಟ್ಟಿಗೆ, ಸಿಮೆಂಟು, ಅದೇನು ರಿಯಲಲ್ಲಿ ಮಾಡಿರ್ತೀವಲ್ಲ ಆ ರೀತಿ ಏನು ಮಾಡಿರಲ್ಲ, ಅದೇ ಡಿಫ್ರೆನ್ಸು. ನೆಕ್ಸ್ಟ್, ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಯೋಜನಾ ಕಾರ್ಯವನ್ನು ಕೊಟ್ಟಿದ್ದಾರೆ. ಸೊ ನೀವು ನೋಡಬಹುದು. ನೆಕ್ಸ್ಟ್, ಇದಾದಮೇಲೆ ಐ ಹ್ಯಾವ್ ಮೇಡ್ ಸಮಥಿಂಗ್ ಲುಕ್ ಅಟ್ ಮೈ ಕುತುಬ್ ಮಿನಾರ್. ಇಲ್ಲಿ ಒಂದು ಕುತುಬ್ ಮಿನಾರನ್ನು ಇಲ್ಲಿ ಒಂದು ಹುಡುಗ ಮಾಡಿದಾನಂತೆ. ಸೊ ಬನ್ನಿ ನೋಡೋಣ, ಇಲ್ಲಿದೆ ಕುತುಬ್ ಮಿನಾರನ್ನು ರೆಡಿ ಮಾಡಿದ್ದಾನೆ. ಡು ಯು ಥಿಂಕ್ ಇಟ್ ಲುಕ್ ಲೈಕ್ ಎ ಕುತುಬ್ ಮಿನಾರ್? ಈ ರೀತಿಯಾಗಿದೆಯಾ ಒಂದು? ನೋ, ಇಲ್ಲ ಅಲ್ವಾ? ಸೊ ನೀವು ನೋಡಬಹುದು, ಇಲ್ಲ. ಸೊ ಇಲ್ಲಿದೆ ರಿಯಲ್ ಕುತುಬ್ ಮಿನಾರ್ ಪಿಕ್ಚರ್. ವಾಟ್ ಶೇಪ್ ವುಡ್ ಯು ಯೂಸ್ ಇಫ್ ಯು ಮೇಡ್ ಅ ಮಾಡೆಲ್ ಆಫ್ ದ ಕುತುಬ್ ಮಿನಾರ್? ವೈ? ಹಾಗಾದರೆ ಯಾವ ಶೇಪನ್ನು ನೀವು ಬಳಸಬೇಕು ಅಂತಂದರೆ, ನೀವು ನೋಡ್ಬೋದು ಇದು ಸ್ತಂಭಾಕೃತಿಯ ಒಂದು ರೀತಿಯಲ್ಲಿದೆ, ಹಾಗಾಗಿಬಿಟ್ಟು ಸಿಲಿಂಡರನ್ನು ಬಳಸಬೇಕಾಗಿದೆ. ಇಲ್ಲಿ ಇವನು ಆಯತ ಘನಗಳನ್ನು, ಚೌಕ ಘನಗಳನ್ನು ಬಳಸಿದ್ದಾನೆ. ಸಿಲಿಂಡರ್ ಬಿಕಾಸ್ ದ ಕುತುಬ್ ಮಿನಾರ್ ಈಸ್ ಸಿಲಿಂಡ್ರಿಕಲ್. ಕುತುಬ್ ಮಿನಾರ್ ಸ್ತಂಭಾಕೃತಿಯಲ್ಲಿದೆ. ಹೌ ಮೆನಿ ಸಚ್ ಶೇಪ್ಸ್ ವಿಲ್ ಯು ಯೂಸ್? ಸೊ ಅಂತಹ ಎಷ್ಟು ಆಕೃತಿಗಳನ್ನು ನೀವು ಉಪಯೋಗಿಸಿದ್ರಿ ಅಂತ ಅಂದರೆ 5. ಓಕೆ, ಯಾಕೆ ಅಂತಂದರೆ 5 ಸ್ಟೆಪ್ಸ್ ಇದೆ, 1 2 3 4 5. ಹಾಗಾಗಿಬಿಟ್ಟು 5 ಸಿಲಿಂಡ್ರಿಕಲ್ ಶೇಪ್ ಇದ್ದರೆ ಸಾಕು ನಮಗೆ. ನೆಕ್ಸ್ಟ್, ಹಿಂದಿನ ಜನ ಮಣ್ಣಿನ ಒಂದು ಇಟ್ಟಿಗೆ, ಕಲ್ಲು ಅಥವಾ ಮರದ ಅಚ್ಚುಗಳನ್ನು ಬಳಸಿ ಕಟ್ಟಡಗಳನ್ನು ಮಾಡ್ತಾಯಿದ್ರು, ನಮಗೆ ಗೊತ್ತುಂಟು. ಹಾಗಾಗಿಬಿಟ್ಟು ಈ ಒಂದು ಇಟ್ಟಿಗೆಗಳೆಲ್ಲ ಒಂದು ಸಾಮಾನ್ಯವಾದ ಅಂಶ ಏನಿದೆ ಅಂದರೆ, ದೇ ಆಲ್ ಹ್ಯಾವ್ ಫ್ಲ್ಯಾಟ್ ಸರ್ಫೇಸಸ್ ಆ್ಯಂಡ್ ಆರ್ ಕ್ಯೂಬಾಯ್ಡ್ ಶೇಪ್. ಆಯತ ಘನದ ಒಂದು ಶೇಪಲ್ಲಿ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ರಾಫ್ಟ್ ಕಲೆಯನ್ನು ಕೊಟ್ಟಿದ್ದಾರೆ, ಕ್ರಾಫ್ಟ್ ಕಲೆ. ಸೊ ಅದನ್ನು ಓದ್ಬಿಟ್ಟು ಮಾಡೋಕ್ಕೆ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಯೂಸ್ ದ ನೆಟ್ಸ್ ಗಿವನ್ ಅಟ್ ದ ಎಂಡ್ ಆಫ್ ದ ಬುಕ್ಸ್. ಇಲ್ಲಿ ಕೆಲವೊಂದು ಪ್ರಿಸಮ್ ಪಟ್ಟಕಗಳನ್ನು ಮತ್ತು ಪಿರಾಮಿಡ್ಸ್ ಗೋಪುರಗಳನ್ನು ಕೊಟ್ಟಿದ್ದಾರೆ. ಸೊ ಮುಂದೆ ತೋರಿಸಿರುವ ಆಕೃತಿಗಳನ್ನು ಮಾಡಲು ಪುಸ್ತಕದ ಕೊನೆಯಲ್ಲಿ ನೀಡಿರುವ ಜಾಲಗಳನ್ನು ಬಳಸಿ, ಅಲ್ಲಿ ಜಾಲಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಬಹುದು. ಸೊ ವಾಟ್ ಶೇಪ್ ಆಫ್ ದ ಫೇಸ್ ಈಸ್ ಕಾಮನ್ ಟು ಆಲ್ ದ ಪ್ರಿಸಮ್? ಈ ಒಂದು ಪ್ರಿಸಮ್ ಪಟ್ಟಕಗಳು ಅಂತ ಹೇಳ್ತೀವಲ್ಲ, ಇದರ ಒಂದು ಕಾಮನ್ ಶೇಪ್ ಏನಿದೆ ಅಂತಂದರೆ, ನೀವು ನೋಡಬಹುದು ಆಯತ, ರೆಕ್ಟ್ಯಾಂಗಲ್, ಆಯತದ ಶೇಪಲ್ಲಿ ಇದೆ. ವಾಟ್ ಅದರ್ ಶೇಪ್ಸ್ ಡೂ ದೀಸ್ ಪ್ರಿಸಮ್ಸ್ ಹ್ಯಾವ್? ಇನ್ನು ಯಾವ್ಯಾವ ಶೇಪ್ಸ್ ಇದೆ? ಇಲ್ಲಿ ನೋಡಬಹುದು ನೀವು, ಟ್ರ್ಯಾಂಗಲ್ ಇದೆ. ಸೊ ಇಲ್ಲಿ ನೋಡಬಹುದು ಟ್ರ್ಯಾಂಗಲ್, ತ್ರಿಭುಜದ ಶೇಪಲ್ಲಿ ಇದೆ. ಆಮೇಲೆ ನೆಕ್ಸ್ಟು ಸ್ಕ್ವೇರ್ ಶೇಪಲ್ಲಿದೆ. ಇಲ್ಲಿ ಮುಂದೆ ನೋಡಬಹುದು, ಇದು ಸ್ಕ್ವೇರ್ ಶೇಪಲ್ಲಿದೆ. ಓಕೆ, ನೆಕ್ಸ್ಟು ಹೆಕ್ಸಗಾನ್ ಶೇಪಲ್ಲಿದೆ, ಷಡ್ಭುಜಾಕಾರದಲ್ಲಿ ಇದೆ ಹೆಕ್ಸಗಾನ್. 1 2 3 4 5 ಈ ರೀತಿಯಾಗಿ ನೋಡಿದ್ರೆ ಹೆಕ್ಸಗಾನ್ ಇಲ್ಲಿದೆ ನೋಡಿ, ಇಲ್ಲಿ 1 2 3 4 5 6 6 ಬಾಹುಗಳನ್ನು ಹೊಂದಿರುವಂತಹ ಒಂದು ಆಕೃತಿ ಅಂತ ಅಂದರೆ ನಾವು ಹೆಕ್ಸಗಾನ್ ಅಂತ ಹೇಳ್ತೀವಿ, ಅಥವಾ ಷಡ್ಭುಜಾಕೃತಿ ಅಂತಲೂ ಹೇಳಬಹುದು. ಇಲ್ಲಿ ಆಯತ, ತ್ರಿಭುಜ, ಚೌಕ, ಇಲ್ಲಿ ಷಡ್ಭುಜ. ಓಕೆ, ನೆಕ್ಸ್ಟ್, ಹೌ ಮೆನಿ ಸಚ್ ಫೇಸಸ್ ಈಚ್?
ಪ್ರತಿಯೊಂದರಲ್ಲಿ ಅಂತಹ ಎಷ್ಟು ಮುಖಗಳಿವೆ ಅಂತ ಅಂದರೆ ಎರಡೆರಡು ಮುಖಗಳಿದೆ. ಇಲ್ಲಿ ತ್ರಿಭುಜ ಇದ್ದರೆ ಆ ಕಡೆನೂ ತ್ರಿಭುಜ ಇದೆ, ಇಲ್ಲಿ ಚೌಕ ಇದ್ದರೆ ಆ ಕಡೆನೂ ಚೌಕ ಇದೆ, ಇಲ್ಲಿ ಆಯತ ಇದ್ದರೆ ಆ ಕಡೆನೂ ಆಯತ ಇದೆ, ಇಲ್ಲಿ ಷಡ್ಭುಜಾಕೃತಿ ಇದೆ, ಈ ಸೈಡಲ್ಲೂ ಒಂದು ಷಡ್ಭುಜಾಕೃತಿ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ವರ್ಣ ಪಿರಾಮಿಡ್ಸ್, ಗೋಪುರಗಳ ಬಗ್ಗೆ ಮಾತಾಡಿದ್ದಾರೆ. ವಾಟ್ ಶೇಪ್ ಆಫ್ ದ ಫೇಸ್ ಈಸ್ ಕಾಮನ್ ಟು ಆಲ್ ಪಿರಾಮಿಡ್ಸ್? ಎಲ್ಲ ಪಿರಾಮಿಡ್ಸ್, ಇಲ್ಲಿ ಚೌಕ ಷಡ್ಭುಜ ಸಿಕ್ತಲ್ವ ಆ ರೀತಿ ಇಲ್ಲ, ಎಲ್ಲ ಕಡೆನೂ ಇಲ್ಲಿ ಟ್ರ್ಯಾಂಗಲ್ಸೇ ಇದೆ, ತ್ರಿಭುಜಗಳೇ ಇದ್ದಾವೆ. ನೀವು ನೋಡಬಹುದು ಎಲ್ಲ ಒಂದು ಡೈರೆಕ್ಷನ್ಸಲ್ಲೂ ತ್ರಿಭುಜಗಳೇ ಇದೆ, ಟ್ರ್ಯಾಂಗಲ್. ಓಕೆ, ಆಲ್ ದ ಟ್ರ್ಯಾಂಗುಲರ್ ಫೇಸಸ್ ಮೀಟ್ ಅಟ್ ಒನ್ ಪಾಯಿಂಟ್. ಎಸ್, ಎಲ್ಲ ತ್ರಿಭುಜಗಳು ಒಂದು ಕಡೆ ಸೇರ್ತಾ ಇದ್ವಾ? ಹೌದು, ಎಲ್ಲ ತ್ರಿಭುಜಗಳು ಸಹ ಬಂದುಬಿಟ್ಟು ಇಲ್ಲಿ ಸೇರ್ತಾ ಇದೆ. ನೆಕ್ಸ್ಟ್, ಐಡೆಂಟಿಫೈ ಎನಿ ಅದರ್ ಶೇಪ್ ಇನ್ ಈಚ್ ಆಫ್ ದ ಪಿರಾಮಿಡ್. ಹಾಗಾದರೆ ಇನ್ನೂ ಯಾವುದಾದ್ರೂ ಬೇರೆ ಶೇಪ್ ಇದೆಯಾ? ಎಸ್, ಸ್ಕ್ವೇರ್ ಇದೆ. ಇದರ ಒಂದು ತಳವನ್ನು ನೋಡ್ಬೋದು ನೀವು, ತಳದಲ್ಲಿ ಸ್ಕ್ವೇರ್ ಶೇಪ್ ಇದೆ. ನೀವು ಪಿಕ್ಚರನ್ನು ಬಹಳ ಕ್ಲೀನಾಗಿ ಐಡೆಂಟಿಫೈ ಮಾಡಿ. ಇಲ್ಲಿ ಸ್ಕ್ವೇರ್ ಶೇಪ್ ಇದೆ, ಇಲ್ಲಿ ಬಂದರೆ ಟ್ರ್ಯಾಂಗಲ್ ಶೇಪ್ ಇದೆ. ಓಕೆ, ಸೊ ಇಲ್ಲಿ ಬಂದರೆ ಪೆಂಟಗಾನ್. ಇಲ್ಲಿ ಇದು ಆ್ಯಕ್ಚುಲಿ ಪಂಚಭುಜ ಗೋಪುರ, ಇದು ತ್ರಿಭುಜ ಗೋಪುರ, ಇದು ಚೌಕ ಗೋಪುರ, ಇದು ಪಂಚಭುಜ ಗೋಪುರ. ಇಲ್ಲಿ 1 2 3 4 5 ಇದು ಪಂಚಭುಜ ಗೋಪುರ, ಇದು ಚೌಕ ಗೋಪುರ, ಇದು ತ್ರಿಭುಜ ಗೋಪುರ. ಓಕೆ, ಸಾರಿ ಕಾಣಿಸ್ತಿಲ್ಲ, ಇದು ತ್ರಿಭುಜ ಗೋಪುರ. ಹಿಂದ್ಗಡೆ ನೀವು ಕೆಳಗಡೆ ಚಿಕ್ಕ ಲೈನ್ಸ್ಗಳನ್ನು ನೋಡಿ, ಆ ಲೈನ್ಸ್ಗಳನ್ನು ಸೇರಿಸೋಕ್ಕೆ ಪ್ರಯತ್ನ ಪಡಿ. ಓಕೆ, ಫೈನ್. ಸೊ ಹಾಗಾದರೆ ಅವರು ಅದನ್ನೇ ಹೇಳಿದ್ದಾರೆ, ಪ್ರತಿ ಗೋಪುರದಲ್ಲಿರುವ ಇತರೆ ಆಕಾರವನ್ನು ಗುರುತಿಸಿ ಅಂದರೆ ಸ್ಕ್ವೇರ್, ಟ್ರಯಾಂಗಲ್, ಪೆಂಟಗಾನ್. ಸ್ಕ್ವೇರ್, ಟ್ರಯಾಂಗಲ್, ಪೆಂಟಗಾನ್. ಓಕೆ, ನೆಕ್ಸ್ಟ್, ಈಸ್ ಎ ಕ್ಯೂಬ್ ಆಲ್ಸೋ ಅ ಪ್ರಿಸಮ್? ಹಾಗಾದರೆ ಒಂದು ಚೌಕಘನವು ಒಂದು ಪಟ್ಟಕನ? ಎಸ್, ಅ ಪ್ರಿಸಮ್ ಹ್ಯಾಸ್ 2 ಈಕ್ವಲ್ ಬೇಸಸ್. ಅ ಪಿರಾಮಿಡ್ ಹ್ಯಾಸ್ 1 ಬೇಸ್ ಆ್ಯಂಡ್ 1 ಅಪೆಕ್ಸ್. ಓಕೆ, ನೆಕ್ಸ್ಟ್, now try to make the above shapes using straws and plasticine thread and fill in the table. ಇಲ್ಲಿ ಟೇಬಲನ್ನು ಫಿಲಪ್ ಮಾಡಬೇಕಂತೆ. ಸೊ ಬನ್ನಿ ನೋಡೋಣ, ಇದು ವೆರಿ ಇಂಪಾರ್ಟೆಂಟು. ಆಕೃತಿಗಳು ಇದೆ, ಚೌಕಘನ ಅಥವಾ ಚೌಕ ಪಟ್ಟಕ ಅಂತ ಹೇಳ್ಬೋದು. ಇದರ ಮುಖಗಳು 6, ಮೂಲೆಗಳ ಸಂಖ್ಯೆ 8, ಅಂಚುಗಳು 12. ಓಕೆ, ನೀವು ನೋಡಬಹುದು ಮುಖಗಳು ಅಂತಂದರೆ ಒಂದು ಚಿತ್ರವನ್ನು ನೋಡಿದ್ರೆ ಆದರೆ ಏನು ಮುಖ ಕಾಣಿಸುತ್ತಲ್ವ, 1 2 3 4 5 6. ಓಕೆ, ಮೂಲೆಗಳು ಅಂತಂದರೆ ಈ ರೀತಿಯಾಗಿ ನೋಡ್ಬೋದು, 1 2 3 4, ಈ ಕಡೆ 5 6 7, ಹಿಂದ್ಗಡೆಯಿಂದ ಒಂದು ಡಾಟ್ ಇದೆ 8. ಓಕೆ, 12 ಅಂತ ಅಂದರೆ ಅಂಚುಗಳು ಇದೇನಿದಾವಲ್ವ ಅದನ್ನು ಎಣಿಸ್ಕೊಂಡು ಹೋದರೆ 12 ಕಡೆ. ಕ್ಯೂಬಾಯ್ಡ್ ರೆಕ್ಟ್ಯಾಂಗುಲರ್ ಪ್ರಿಸಮ್ ಅಂತಲೂ ಅನ್ಬೋದು, ಆಯತಘನ ಅಥವಾ ಆಯತಕಾರದ ಪಟ್ಟಕ ಅಂತಲೂ ಅಂದರು, ಅದಕ್ಕೂ ಸೇಮ್ ಇದ್ರ ಥರನೇ ಇದೆ, 6 8 12. ಹಾಗಾದರೆ ಟ್ರ್ಯಾಂಗುಲರ್ ಪಿರಾಮಿಡಲ್ಲಿ ಎಷ್ಟಿದೆ? 4 ಇದೆ ಮುಖಗಳು, 1 2 3, ಕೆಳಗಡೆ ಒಂದು 4. ಸೊ ಮೂಲೆಗಳು ಕಾರ್ನರ್ಸ್ ಅಂತ ಹೇಳ್ಬೋದು, ಅದು 4 ಇದೆ. ಆಮೇಲೆ ನೆಕ್ಸ್ಟು ಅಂಚುಗಳು ಸಹ 6 ಇದೆ. ಸೊ ಸ್ಕ್ವೇರ್ ಪಿರಾಮಿಡ್ ಚೌಕ ಗೋಪುರಕ್ಕೆ 5 ಇದೆ ಮೂಲೆಗಳು, ಆಮೇಲೆ 8 ಇದೆ. ಆಮೇಲೆ ಟ್ರ್ಯಾಂಗುಲರ್ ಪ್ರಿಸಮಲ್ಲಿ 5 ಇದೆ, ತ್ರಿಭುಜ ಪಟ್ಟಕದಲ್ಲಿ 5 ಮುಖಗಳಿದೆ, 6 ಮೂಲೆಗಳಿದೆ, 9 ಅಂಚುಗಳಿದೆ. ಓಕೆ, ಎಡ್ಜಸ್ 9 ಇದೆ. ಓಕೆ, ಫೈನ್. ನೆಕ್ಸ್ಟ್, ಅದಕ್ಕೋಸ್ಕರ EF + V - E ಅನ್ನೋದನ್ನು ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಏನು ಪ್ರತಿ ಸಂದರ್ಭದಲ್ಲೂ ನಾವು ಲೆಕ್ಕ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಾಗಾದರೆ 3D ಶೇಪ್ ಬೈ ದ ನಂಬರ್ಸ್ ಆಫ್ ದ ಫ್ಲಾಟ್ ಫೇಸಸ್ ರೈಟ್ ದೇರ್ ನೇಮ್ಸ್ ಹಿಯರ್ ಅಂತ ಕೊಟ್ಟಿದ್ದಾರೆ. ನೇಮ್ ಆಫ್ ದ ಶೇಪ್, ಆಕೃತಿಯ ಹೆಸರು ಇಲ್ಲಿ ಕೋನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಫ್ಲ್ಯಾಟ್ ಫೇಸ್ ಇರಬೇಕಂತೆ, ಅಂದರೆ ಒಂದು ಫ್ಲ್ಯಾಟ್ ಫೇಸ್ ಇದೆ ಅಂತ ಅಂದರೆ ಅದು ಕೋನ್, ಶಂಕು. 2 ಫ್ಲ್ಯಾಟ್ ಫೇಸಸ್ ಇದ್ದರೆ ಸಿಲಿಂಡರ್ ಇದೆಯಲ್ವ, ನಾನು ಇಲ್ಲಿ ಬೇಕಾದ್ರೆ ಬಿಡಿಸಿ ತೋರಿಸ್ತೀನಿ. ಓಕೆ, ಇದೇನಿದೆಯಲ್ವ ಒಂದು ಫ್ಲ್ಯಾಟ್ ಫೇಸು, ಅದು ನಾನು ಚಿತ್ರ ಬಿಡಿಸಿರೋದು ಈ ರೀತಿಯಾಗಿದೆ. ಅದು ಬಂದು 2 ಫ್ಲ್ಯಾಟ್ ಫೇಸಸ್ ಅಂತ ಅಂದರೆ ಇದೊಂದಿದೆ, ಇದೊಂದಿದೆ. ಓಕೆ, ನೆಕ್ಸ್ಟು 3 ಫ್ಲ್ಯಾಟ್ ಫೇಸಸ್ ಅಂತ ಅಂದರೆ ಟ್ರಯಾಂಗುಲರ್ ಪ್ರಿಸಮ್. ಇಲ್ಲಿ ನೋಡಬಹುದು ಚಿತ್ರ ಈ ರೀತಿಯಾಗಿದೆ, 1 2 3 ಇರುತ್ತೆ. ನೆಕ್ಸ್ಟ್ 4 ಫ್ಲ್ಯಾಟ್ ಫೇಸಸ್ ಅಂತ ಅಂದರೆ ಟ್ರಯಾಂಗುಲರ್ ಪಿರಾಮಿಡ್. ಓಕೆ, ಇಲ್ಲೇ ಕೊಟ್ಟಿದ್ದಾರೆ, ಫೇಸಸ್ಸಲ್ಲಿ 4 ಕೊಟ್ಟಿದ್ದಾರೆ. ನೆಕ್ಸ್ಟ್ 5 ಫ್ಲ್ಯಾಟ್ ಫೇಸಸ್ ಅಂತ ಅಂದರೆ ಸ್ಕ್ವೇರ್ ಪಿರಾಮಿಡ್. ಓಕೆ, ಸ್ಕ್ವೇರ್ ಪಿರಾಮಿಡ್ ಅಂತ ಅಂದರೆ ಇಲ್ಲಿದೆ ನೋಡಿರಿ, ಸ್ಕ್ವೇರ್ ಪಿರಾಮಿಡ್ ನಾವು ನೋಡಿದ್ವಲ್ಲ ಇಲ್ಲಿ 1 2, ಕೆಳಗಡೆ ಒಂದು 3, ಆ ಕಡೆಯಿಂದ 4 5. ಓಕೆ, ನೆಕ್ಸ್ಟ್ ಹಾಗಾದರೆ 6 ಫ್ಲ್ಯಾಟ್ ಫೇಸಸ್ ಅಂತಂದರೆ ಇಲ್ಲೇ ನೋಡ್ಬೋದು, ಕ್ಯೂಬ್ ಮತ್ತು ಕ್ಯೂಬಾಯ್ಡಲ್ಲಿ 6 ಡೈರೆಕ್ಟಾಗಿ ಇಲ್ಲೇ ಇದೆ. ಓಕೆ, ಫೈನ್. ನೆಕ್ಸ್ಟ್, ಓಕೆ ಬನ್ನಿ, ಇಲ್ಲಿ ನಾವು ಸಾರ್ಟ್ 3D ಶೇಪ್, 3D ಆಕೃತಿಗಳನ್ನು ವಿಂಗಡಿಸಿ ಅವುಗಳ ಹೆಸರುಗಳನ್ನು ಬರೆಯಿರಿ ಅಂತ ಹೇಳಿ. ನಂಬರ್ ಆಫ್ ಎಡ್ಜಸ್ ಈಗ. ಓಕೆ, ಹಾಗಾದರೆ ಯಾವುದು ಅಂತಂದರೆ 6 ಸ್ಟ್ರೇಟ್ ಎಡ್ಜಸ್. ಇಲ್ಲಿ ನೋಡಬಹುದು 6 ಇರೋದು ಯಾವುದು? ಟ್ರಯಾಂಗುಲರ್ ಪಿರಾಮಿಡ್ ಎಡ್ಜಸ್. ಓಕೆ, ಟ್ರಯಾಂಗುಲರ್ ಪಿರಾಮಿಡ್ ಅಂತ ಬರೆದಿದ್ದೇವೆ. ನೆಕ್ಸ್ಟ್ 8 ಸ್ಟ್ರೈಟ್. 8 ಅಂತ ಅಂದರೆ ಯಾವುದಿದೆ? ಸ್ಕ್ವೇರ್ ಪಿರಾಮಿಡ್. ಓಕೆ, ಅದಾದಮೇಲೆ ನೆಕ್ಸ್ಟ್ 9 ಕೇಳಿದ್ದಾರೆ. 9 ಅಂತ ಅಂದರೆ ಟ್ರಿಯಾಂಗುಲರ್ ಪ್ರಿಸಮ್ ಕೇಳಿದ್ದಾರೆ. ಸೊ ಅದಾದಮೇಲೆ 12 ಕೇಳಿದ್ದಾರೆ. ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಎರಡೂ ಸಹ ಬರೆದ್ರೆ ಆಯಿತು. ಓಕೆ, ಫೈನ್. ನೆಕ್ಸ್ಟ್
ಲೆಟ್ ಅಸ್ ಅಬ್ಸರ್ವ್, ನಾವು ಗಮನಿಸೋಣ ಅಂತ ಕೊಟ್ಟಿದ್ದಾರೆ. ಟೇಕ್ ಅ ಡೈ, ಒಂದು ಡೈಯನ್ನು ತೊಗೊಳ್ತಿದ್ವಿ, ದಾಳವನ್ನು. ಲುಕ್ ಅಟ್ ದ ಫೇಸ್ ದಟ್ ಹ್ಯಾಸ್ ನಂಬರ್ 1. ದ ಫೇಸ್ ನಂಬರ್ 6 ಇಸ್ ಆಪೋಸಿಟ್ ಟು ದ ಫೇಸ್ ನಂಬರ್ 1. ಓಕೆ, ನೆಕ್ಸ್ಟ್ ಬರೋಣ. ವಾಟ್ ಈಸ್ ದ ಫೇಸ್ ಆಪೋಸಿಟ್ ಟು ದ? ಒಂದು ದಾಳವನ್ನು ತೊಗೊಂಡ್ರೆ 1 ಅಂತ ಹಾಕಿದಾಗ ನೀವು ಆಟ ಆಡ್ತಾ ಇರುವಾಗ ಸಂಖ್ಯೆ 6 ಅನ್ನೋದು ಅದಕ್ಕೆ ಅಭಿಮುಖವಾಗಿ ಆಪೋಸಿಟ್ ಆಗಿರುತ್ತೆ. ಓಕೆ, ಹಾಗಾದರೆ ಫೇಸ್ ನಂಬರ್ 2ಕ್ಕೆ ಯಾವುದು ಆಪೋಸಿಟ್ ಆಗಿರುತ್ತೆ? 5. 3ಕ್ಕೆ 4, 4ಕ್ಕೆ 3. ಹಾಗಾದರೆ ಹೇಗೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದರೆ ಯಾವತ್ತೂ ಸಹ ಒಂದು ದಾಳವನ್ನು ಆಟ ಆಡ್ತಾ ಇರುವಾಗ ಅದನ್ನು ಯಾವ ರೀತಿಯಾಗಿ ರಚಿಸ್ತಿರ್ತಾರೆ ಅಂದರೆ 7 ಆಗಬೇಕು. ಟೋಟಲ್ ಸಮ್ ಇದೆಯಲ್ಲ ಅದು 7 ಆಗಬೇಕು. 2ಕ್ಕೆ 5 ಸೇರಿಸಿದ್ರೆ 7, 3ಕ್ಕೆ 4 ಸೇರಿದ್ರೆ 7, 4ಕ್ಕೆ 3 ಸೇರಿಸಿದ್ರೆ 7. ವಿಚ್ ಫೇಸಸ್ ಹ್ಯಾವ್ ಕಾಮನ್ ಎಡ್ಜಸ್ ವಿತ್ ದ ಫೇಸ್ ನಂಬರ್ 1 ಅಂದರೆ 2, 3, 4, 5. ಓಕೆ, ಫೈನ್. ನೆಕ್ಸ್ಟ್, ವಿಚ್ ಫೇಸಸ್ ಹ್ಯಾವ್ ನೋ ಕಾಮನ್ ಎಡ್ಜ್ ವಿತ್ ದ ಫೇಸ್ ನಂಬರ್ 1 ಅಂತ ಅಂದರೆ 1, 6. ಓಕೆ, ಕಾಮನ್ ಎಡ್ಜ್ ಇರಲ್ಲ. ಯಾಕೆ ಅಂತಂದರೆ ಆಪೋಸಿಟು, 1 ಜೊತೆಗೆ 6 ಇರುತ್ತೆ, 7 ಆಗುತ್ತೆ. ಆಪೋಸಿಟ್ ಇದ್ದಾಗ 1ಕ್ಕೆ ಕಾಮನ್ ಎಲ್ಲಿರುತ್ತೆ? 6. ಹಾಗಾಗಿಬಿಟ್ಟು ಬರ್ತಿದ್ದಾರೆ. ಲುಕ್ ಅಟ್ ದ 3 ಡಿಫ್ರೆಂಟ್ ವೀವ್ಸ್ ಆಫ್ ದ ಸೇಮ್ ಕ್ಯೂಬ್. ಸೊ ಅದನ್ನೇ ನೋಟವನ್ನು ನೋಡಿದಾಗ ವಾಟ್ ಕಲರ್ ಈಸ್ ದ ಫೇಸ್ ದಟ್ ಈಸ್ ಆಪೋಸಿಟ್ ಟು ದ ರೆಡ್ ಫೇಸ್ ಅಂದರೆ ದಟ್ ಈಸ್ ಬ್ಲೂ. ಇಲ್ಲಿ ಕೊಟ್ಟಿದ್ದಾರೆ 3. ನೆಕ್ಸ್ಟ್, ವಾಟ್ ಕಲರ್ ಈಸ್ ದ ಫೇಸ್ ದಟ್ ಈಸ್ ಆಪೋಸಿಟ್ ಟು ದ ಯೆಲ್ಲೋ ಫೇಸ್ ಅಂತ ಅಂದರೆ ಅದಕ್ಕೆ ಆಪೋಸಿಟ್ ಆಗಿರುವಂಥದ್ದು ಗ್ರೀನ್ ಆಗುತ್ತೆ. ಓಕೆ, ನೆಕ್ಸ್ಟ್, ಫಾಲೋ ದ ಇನ್ಸ್ಟ್ರಕ್ಷನ್ ಫಾರ್ ದ ಶೇಪ್ಸ್ ಅಲಾಂಗ್ ದ ಬಾರ್ಡರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಸಾರ್ಟಿಂಗ್ 3D ಆಕೃತಿಗಳನ್ನು ವಿಂಗಡಿಸೋದು ಅಂತ ಕೊಟ್ಟಿದ್ದಾರೆ. ಆಕೃತಿಗಳನ್ನು ನೋಡಿ. ಆಲ್ ಫೇಸಸ್ ಲುಕ್ ದ ಸೇಮ್ ಅಂತ ಅಂದರೆ ಕ್ಯೂಬ್. ಆಲ್ ಫೇಸಸ್ ಡು ನಾಟ್ ಲುಕ್ ದ ಸೇಮ್, ಎಲ್ಲ ಮುಖಗಳು ಒಂದೇ ರೀತಿ ಕಾಣೋದಿಲ್ಲ ಅಂತಂದರೆ ಇದು ಚೌಕ ಕ್ಯೂಬ್ ಅಲ್ವಾ. ಸೊ ಎಲ್ಲ ಮುಖಗಳು ಕಾಣಿಸೋಲ್ಲ ಅಂತಂದರೆ ಕ್ಯೂಬಾಯ್ಡ್, ಸಿಲಿಂಡರ್, ಕೋನ್, ಪ್ರಿಸಮ್, ಪಿರಾಮಿಡ್. ನೆಕ್ಸ್ಟ್, ಶೇಪ್ಸ್ ವಿತ್ ದ ಕರ್ವ್ಡ್ ಎಡ್ಜಸ್. ಕರ್ವ್ಡ್ ಎಡ್ಜಸ್ಸು ಯಾವುದಕ್ಕಿದೆ? ಸಿಲಿಂಡ್ರಿಗಿದೆ, ಒಂದು ಕೋನಿಗಿದೆ. ಓಕೆ, ಶೇಪ್ಸ್ ವಿತ್ ದ ಸ್ಟ್ರೈಟ್ ಎಡ್ಜಸ್ ಕ್ಯೂಬ್, ಕ್ಯೂಬಾಯ್ಡ್, ಪ್ರಿಸಮ್, ಪಿರಾಮಿಡ್. ಓಕೆ, ನೆಕ್ಸ್ಟ್, ಶೇಪ್ಸ್ ವಿತ್ ದ ರೆಕ್ಟ್ಯಾಂಗುಲರ್ ಫೇಸ್ ಅಂತ ಅಂದರೆ ರೆಕ್ಟ್ಯಾಂಗುಲರ್ ಫೇಸ್ ಥರ ಯಾವ್ದು ಕಾಣಿಸುತ್ತೆ ಅಂದರೆ ಕ್ಯೂಬ್, ಕ್ಯೂಬಾಯ್ಡು. ಇಲ್ಲಿ ಶೇಪ್ಸ್ ವಿತ್ ದ ಟ್ರ್ಯಾಂಗುಲರ್ ಫೇಸ್ ಅಂತ ಅಂದರೆ ಟ್ರ್ಯಾಂಗುಲರ್ ಪಿರಾಮಿಡ್. ಟ್ರ್ಯಾಂಗುಲರ್ ಫೇಸ್ ಯಾವುದಕ್ಕಿದೆ? ಟ್ರ್ಯಾಂಗುಲರ್ ಪಿರಾಮಿಡ್. ಹಾಗಾದರೆ ಎರಡಕ್ಕೂ ಈ ಕಡೆ ಶೇಪ್ಸ್ ವಿತ್ ದ ಬೋತ್ ರೆಕ್ಟ್ಯಾಂಗುಲರ್ ಆ್ಯಂಡ್ ಟ್ರ್ಯಾಂಗುಲರ್ ಫೇಸು ಇರೋದು ಅಂದರೆ ಟ್ರಯಾಂಗುಲರ್ ಪ್ರಿಸಮ್ಗಿದೆ. ಓಕೆ, ಫೈನ್. ನೆಕ್ಸ್ಟ್, ಹಾಗಾದರೆ ಯೂಸಿಂಗ್ ದ ಸರ್ಕಲ್ಸ್ ಲೈಕ್ ದೋಸ್ ಆನ್ ದ ಪ್ರೀವಿಯಸ್ ಪೇಜ್ ಕ್ಯಾನ್ ಯು ಸಾರ್ಟ್ ಶೇಪ್ಸ್ ಇನ್ ಟು ದ ಕೆಟಗರೀಸ್ ಅಲ್ಲಿ ಇದು ಮಾಡ್ತೀರಾ, ಭಾಗ ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅಂತಂದರೆ ಶೇಪ್ಸ್ ವಿತ್ ದ ಕರ್ವ್ಡ್ ಫೇಸ್. ಕರ್ವ್ಡ್ ಅಂತಂದರೆ ವಕ್ರಾಕಾರದ ಮುಖ. ಶೇಪ್ಸ್ ವಿತ್ ದ ಫ್ಲಾಟ್ ಫೇಸ್ ಅಂತಂದರೆ ಸಮತಟ್ಟಾದ ಮುಖ. ವಕ್ರಾಕಾರದಲ್ಲಿ ಸ್ಪಿಯರ್ ಇದೆ, ಸಿಲಿಂಡರ್ ಇದೆ, ಕೋನ್ ಇದೆ, ನೋಡ್ಬೋದು ಚಿತ್ರ. ನೆಕ್ಸ್ಟು ಫ್ಲ್ಯಾಟಲ್ಲಿ ಕ್ಯೂಬ್ ಇದೆ, ಕ್ಯೂಬಾಯ್ಡ್ ಇದೆ, ಪ್ರಿಸಮ್ ಇದೆ, ಪಿರಾಮಿಡ್ ಇದೆ. ಈ ಪಾಠ ಮಾಡೋಕ್ಕೆ ನೀವು ಇಂಪಾರ್ಟೆಂಟ್ ಆಗಿರುವಂಥ ಗಣಿತದ ಕಿಟ್ ಏನು ಸರಬರಾಜಾಗಿದೆಯಲ್ಲ ಗೌರ್ಮೆಂಟಿಂದ, ಸೊ ನಿಮ್ಮ ಶಾಲೆಗಳಲ್ಲಿ ಸರಬರಾಜಾಗಿದ್ದರೆ ಪ್ಲೀಸ್ ದಯಮಾಡಿ ಈ ಒಂದು ಪಾಠ ಮಾಡ್ತಿರುವಾಗ ಅದನ್ನೆಲ್ಲ ಹೊರಗಡೆ ತೆಗೆದುಬಿಟ್ಟು ಶೇಪ್ಸ್ಗಳನ್ನು ಮಕ್ಕಳ ಕೈಯಲ್ಲಿ ಕೊಟ್ಟು ಅವ್ರ ಮೂಲಕನೇ ಈ ಆನ್ಸರ್ಸ್ಗಳನ್ನು ಪಡಿಬಹುದು ನೀವು. ಓಕೆ, ಫೈನ್. ನೆಕ್ಸ್ಟ್, ಬಿಲ್ಡ್ ವಿತ್ ದ ಕ್ಯೂಬ್ಸ್. ಚೌಕ ಘನಗಳಿಂದ ನಿರ್ಮಿಸಿ ಅಂತ ಕೊಟ್ಟಿದ್ದಾರೆ. ಸೊ ಜಾದು ಈ ಪಿಟಾರ ಕಿಟ್ ಅಥವಾ ಯಾವುದೇ ಸಮರೂಪವಿರುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಮುಂದಿನ ಮಾದರಿಗಳನ್ನು ಮಕ್ಕಳು ತುಂಬ ಚೆನ್ನಾಗಿ ಈ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ಗಳನ್ನು ಬಳಸ್ಕೊಂಡು ಈ ರೀತಿಯಾಗಿ ಮಾಡ್ತಾರೆ. ಓಕೆ, ಫೈನ್. ನೆಕ್ಸ್ಟ್, ಕ್ಯೂಬ್ ಟವರ್ಸ್ಗಳು ಸಹ. ನೆಕ್ಸ್ಟು, ತ್ರಿಭುಜಾಕಾರದ ಚುಕ್ಕೆ ಕಾಗದ ಮೇಲೆ ಚೌಕ ಘನಗಳನ್ನು, ಮುಂದಿನ ಚೌಕ ಘನಗಳನ್ನು ಪೂರ್ಣಗೊಳಿಸಬರಲಿಲ್ಲ. ಹಾಫ್ ಇದೆ, ಸೊ ಇಲ್ಲಿ ಒಂದು ಚೌಕ ಘನ ಇದೆ. ಸೊ ಆ ಹಾಫನ್ನು ಆಗಬೇಕು ಅಂತಂದರೆ ಇಲ್ಲೊಂದು ಲೈನ್ ಹಾಕಿದ್ವಿ. ಸೊ ನೆಕ್ಸ್ಟು ಇಲ್ಲೊಂದು, ಸೊ ಇದು ಒಂದು. ಸೊ ಓಕೆ, ಫೈನ್. ಹಾಗಾದರೆ ಕಂಪ್ಲೀಟಾಗಿ ಡಾಟ್ಸ್ಗಳನ್ನು ನಾವು ಸೇರಿಸ್ಕೊಂಡು ಹೋದರೆ ಇದು ಯಾವ ರೀತಿಯಾಗಿದೆ? ಇದು ಚೌಕ ಘನ ಇದೆ. ಸೊ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಬರೀ ಈ 3 ಕೊಟ್ಟಿದ್ದಾರೆ ಡಾಟ್ಸು. ನಾವು ಇಲ್ಲಿ ಮಾಡಿ ಒಟ್ಟು ಚೌಕ ಘನವನ್ನು ಮಾಡಬೇಕು. ಓಕೆ, ಫೈನ್. ನೆಕ್ಸ್ಟ್, ಮ್ಯಾಚ್ ದ ಪಿಕ್ಚರ್ಸ್ ಟು ದ ಡಿಸ್ಕ್ರಿಪ್ಷನ್ ಆ್ಯಂಡ್ ನೇಮ್ ದ ಶೇಪ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಶೇಪ್ಸಿಗೆ ನೇಮ್ ಮಾಡಬೇಕಂತೆ. ಐ ಹ್ಯಾವ್ ಪಜಲ್ ಟೈಪಲ್ಲಿ ಕೊಟ್ಟಿದ್ದಾರೆ. ಐ ಹ್ಯಾವ್ 5 ಫೇಸಸ್ ಆ್ಯಂಡ್ 5 ಕಾರ್ನರ್ಸ್. ಐ ಹ್ಯಾವ್ 8 ಎಡ್ಜಸ್. ಒನ್ ಆಫ್ ಮೈ ಫೇಸ್ ಇಸ್ ಎ ಸ್ಕ್ವೇರ್ ಆ್ಯಂಡ್ 4 ಆಫ್. ಸೊ ನೋಡ್ಬೋದು 5 ಫೇಸಸ್ ಇದೆ, 5 ಕಾರ್ನರ್ ಇದೆ, 8 ಎಡ್ಜಸ್ ಇದೆ ಅಂತೆ. ಹಾಗಾದರೆ ನಾನು ಯಾರು ಅಂದರೆ ನಾನು ಸ್ಕ್ವೇರ್ ಪಿರಾಮಿಡ್. ಓಕೆ, ನೆಕ್ಸ್ಟು ನನಗೆ ಒಂದು ಸಮತಟ್ಟಾದ ಮುಖ ಇದೆಯಂತೆ, ಒಂದು ವಕ್ರವಾದ ಮುಖ ಇದೆಯಂತೆ, ಸೊ ಒಂದು ಅಂಚಿದೆಯಂತೆ. ಸೊ ನಾನು ಯಾರು ಅಂದರೆ ಕೋನ್ ಅಂತ ಹೇಳ್ಬೋದು, ಶಂಕು. ಆಮೇಲೆ ನೆಕ್ಸ್ಟು ನನಗೆ ಒಂದು ಕರ್ಡ್ ಫೇಸ್ ಇದೆಯಂತೆ, ಆಮೇಲೆ ನೋ ಎಡ್ಜಸ್, ನಾನು ಇಲ್ಲ ಅಂತೆ, ಅದಕ್ಕೆ ಸ್ಪಿಯರ್ ಅಂತ ಹೇಳ್ತೀವಿ. ಇಲ್ಲಿದೆ ಸ್ಪಿಯರ್. ಓಕೆ, ಫೈನ್. ನೆಕ್ಸ್ಟ್, 2 ಫ್ಲ್ಯಾಟ್ ಫೇಸಸ್ ಇದೆಯಂತೆ, ಇದು ಮತ್ತು ಇದು. ಆಮೇಲೆ 2 ಎಡ್ಜಸ್ ಇದೆಯಂತೆ. ಐ ಹ್ಯಾವ್ ನೋ ಕಾರ್ನರ್ಸ್. ಓಕೆ, ಅದು ಸಿಲಿಂಡರ್. ಓಕೆ, ನೆಕ್ಸ್ಟ್, ಒಂದು ನಿಮಿಷ. ಐ ಹ್ಯಾವ್ 2 ಫ್ಲ್ಯಾಟ್ ಫೇಸ್, 1 ಕರ್ಡ್ ಫೇಸ್ ಆ್ಯಂಡ್ 2 ಎಡ್ಜಸ್. ಓಕೆ, ನನಗೆ ಮೂಲೆಗಳಿಲ್ಲ. ಓಕೆ, ಫೈನ್, ಮೂಲೆಗಳಿಲ್ಲ ಅಂತ. ಓಕೆ, ಫೈನ್. 2 ಎಡ್ಜಸ್ ಇದೆಯಲ್ವಾ, ಇದು ಎಡ್ಜು, ಇದು ಒಂದು, ಇದು ಕೆಳಗಡೆ ಒಂದು ಹಾಕಿದಾರಲ್ಲ ಅದು ಎಡ್ಜ್. ಓಕೆ, ಫೈನ್. ನೆಕ್ಸ್ಟ್, ಅದು ಸಿಲಿಂಡರ್.
Okay, next I have 5 faces, 6 corners, 9 edges and 2 of my faces are triangle. ನೀವೇ ನೋಡ್ಬೋದು 2 ಕಡೆ ಟ್ರಯಾಂಗಲ್ ಇದೆ, ಟ್ರಯಾಂಗುಲರ್ ಪ್ರಿಸಮ್. ಓಕೆ, ನೆಕ್ಸ್ಟ್ ಐ ಹ್ಯಾವ್ 6 ಫೇಸಸ್, 12 ಎಡ್ಜಸ್ ಆ್ಯಂಡ್ 8 ಕಾರ್ನರ್ಸ್. ಓಕೆ, ಇಷ್ಟು ಯಾರಿಗಿದೆಯಪ್ಪ ಅಂತಂದರೆ ನಾನು ಕ್ಯೂಬಾಯ್ಡಿಗಿದ್ದೀನಿ. ನಾನು ಮತ್ತು ಕ್ಯೂಬಿಗೂ ಸಹ 6 ಮುಖಗಳು, 12 ಅಂಚುಗಳು, 8 ಮೂಲೆಗಳಿದೆ. ಕ್ಯೂಬ್ ಆರ್ ಕ್ಯೂಬಾಯ್ಡ್ ಅಂತ ಹೇಳಿ. ಈಚ್ ಒನ್ ಇಸ್ ಡಿಫ್ರೆಂಟ್. ಹೌ ಡಿಸ್ಕಸ್. ಇದು ಸ್ಪಿಯರ್ ಚಿತ್ರ ನೋಡ್ಬೋದು, ಇದು ಕೋನ್ ಅಂತೀವಿ, ಇದು ಸ್ಕ್ವೇರ್ ಪಿರಾಮಿಡ್ ಅಂತೀವಿ. ಒಂದು ವೇಳೆ ಕೆಳಗಡೆ ಬೇಸ್ ಟ್ರ್ಯಾಂಗಲ್ ಟೈಪಲ್ಲಿ ಇದ್ರೆ ಟ್ರ್ಯಾಂಗುಲರ್ ಪಿರಾಮಿಡ್ ಅಂತೀವಿ, ಕ್ಯೂಬ್ ಅಂತೀವಿ, ಕ್ಯೂಬಾಯ್ಡ್ ಅಂತೀವಿ. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ನೆಟ್ಸ್ ಟು ದ ಅಪ್ರಾಪ್ರಿಯೇಟ್ ಸಾಲಿಡ್. ಇಲ್ಲಿ ಜಾಲಾಕೃತಿಗಳನ್ನು ಕೊಟ್ಟಿದ್ದಾರೆ, ಸೇರಿಸ್ಬೇಕಂತೆ. ಇದು ಇದ್ರ ಜೊತೆಗೆ ಇದು ನೋಡ್ಬೋದು ಸ್ತಂಭಾಕೃತಿ, ಇದು ಆಯತಾಘನ, ಇದು ನೋಡಬಹುದು ನೀವು ಈ ಒಂದು ಪಿಕ್ಚರ್. ಓಕೆ, ನೆಕ್ಸ್ಟ್ ಓಪನ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಜಾಲಗಳು ಸಿಗುತ್ತೆ. ವಿಚ್ ಆಫ್ ದೀಸ್ ನೆಟ್ಸ್ ಕ್ಯಾನ್ ಬಿ ಫೋಲ್ಡೆಡ್ ಟು ಮೇಕ್ ಎ ಸಾಲಿಡ್ ಆಫ್ ದ ಕಿಂಗ್. ಸೊ ಯಾವ ಒಂದು ನೆಟ್ ಯಾವುದಕ್ಕೆ ಸೇರುತ್ತೆ? ಇದು ಕ್ಯೂಬಾಯ್ಡ್. ಓಕೆ, ಇಲ್ಲಿದೆ. ಇದು ಸಿಲಿಂಡರ್ ಇಲ್ಲಿದೆ. ಇದು ಪಿರಾಮಿಡ್ ಇಲ್ಲಿದೆ. ಇದು ಕ್ಯೂಬ್. ಓಕೆ, ಫೈನ್, ವೇಟ್. ಓಕೆ, ದಿಸ್ ಒನ್ ಕ್ಯೂಬಾಯ್ಡ್, ನಾಟ್ ದಿಸ್ ಒನ್. ಇದು ಕ್ಯೂಬ್. ಓಕೆ, ಕ್ಯೂಬಿನ ಒಂದು ಜಾಲಾಕೃತಿ. ಓಕೆ, ಫೈನ್. ಸೊ ಅದರ ಜಾಲಾಕೃತಿ ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್, ನಿತೇಶ್ ಕಟ್ಸ್ ಅಪ್ ಎ ನೆಟ್ ಆನ್ ದ ಫೋಲ್ಡ್ಸ್, ಹಿಯರ್ ಆರ್ ಇಟ್ಸ್ ಪೀಸಸ್. ಕಟ್ ಮಾಡಿದ್ದಾರೆ ಈ ಒಂದು ಪಿಕ್ಚರನ್ನು, ಪೆಂಟಗಾನಲ್ ಪಿರಾಮಿಡ್ ಅಂತ ಹೇಳ್ತೀವಿ. ಕಟ್ ಮಾಡಿದಾಗ ಈ ರೀತಿಯಾಗಿ ಸಿಕ್ತು. ಓಕೆ, ಫೈನ್. ವಿಚ್ ಸಾಲಿಡ್ ಹ್ಯಾಸ್ ದ ಅಬೌವ್ ಪೀಸಸ್ ಇನ್ ಇಟ್ಸ್ ನೆಟ್. ಓಕೆ, ಹಾಗಾದರೆ ಇದು ಯಾವುದ್ರ ಒಂದು ಇದು ಪೀಸಸ್ಗಳು ಅಂತಂದರೆ ಇಲ್ಲಿದೆ ನೋಡಿ, ಡಿ, ಪೆಂಟಗಾನಲ್ ಪಿರಾಮಿಡ್. ಇದನ್ನು ಕಟ್ ಮಾಡಿದ ತಕ್ಷಣ ನೀವು ನೋಡಬಹುದು ಇಲ್ಲಿ ಕೆಳಗಡೆ ಬೇಸ್ ಇದಿದೆ. ಸೊ ಅದಾದಮೇಲೆ ಏನು ಒಂದು 5 ಟ್ರ್ಯಾಂಗಲ್ಸ್ ಇದಾವಲ್ವ, ಪೆಂಟಗಾನ್ ಅಂತ ಅಂದರೆ 5 ಒಂದು ಟ್ರ್ಯಾಂಗಲ್ಸ್ ಇದೆಯಲ್ಲ, ಇದನ್ನು ಸಪ್ರೇಟ್ ಮಾಡಿಟ್ಟಿದ್ದಾರೆ. ಓಕೆ, ಫೈನ್. ನೆಕ್ಸ್ಟ್, ವೆನ್ ಲೈನ್ ಮೀಟ್ಸ್, ರೇಖೆಗಳು ಸಂಧಿಸಿದಾಗ ಏನುಂಟಾಗುತ್ತೆ? ಅಫ್ಕೋರ್ಸ್ ಕೋನಗಳು ಉಂಟಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಈ ಮನೆಯ ರಚನೆಯಲ್ಲಿ 7 ಕೋನಗಳಿದ್ದಾವೆ. ಇಲ್ಲೊಂದು ರೇಖೆಗಳು ಎಲ್ಲೆಲ್ಲಿ ಮೀಟ್ ಆಗ್ತಾವೋ ಸೊ ಅಲ್ಲಿ ನಾವು ಕೋನಗಳನ್ನು ನೋಡಬಹುದು. ಈ ಹಡಗಿನಲ್ಲಿ ಎಷ್ಟು ಕೋನಗಳಿದೆ ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. 1 2 3 4 5 6 7 8 9 10. ಓಕೆ, ಆದರೆ ಈ ಹಡಗಿನ ಚಿತ್ರದಲ್ಲಿ ಎಷ್ಟು ಕೋನಗಳಿವೆ ಅಂತಂದರೆ ಅವರು ಈ 10 ಆ್ಯಂಗಲ್ಸನ್ನು ತೋರಿಸಿದ್ದಾರೆ. ಹಾಗಾಗಿಬಿಟ್ಟು ನಾವು 10ಅನ್ನು ಅವರೇ ಮಾರ್ಕ್ ಕೊಟ್ಟಿದ್ದಾರೆ, 10 ಆ್ಯಂಗಲ್ಸ್ ಅಂತ ಹೇಳಿಬಿಟ್ಟು ಬರಿತೀವಿ. ಮಾರ್ಕ್ಗಳನ್ನು ಕೌಂಟ್ ಮಾಡಿದ್ದೀವಿ. ಓಕೆ, 2 ರೇಖೆಗಳು ಎಲ್ಲಿ ಸೇರ್ತಾವೋ ಅಲ್ಲೆಲ್ಲ ಕೋನಗಳು ಆಗ್ತವೆ. ಲೆಟ್ ಅಸ್ ಡೂ. ಸೊ ಬನ್ನಿ ಎಕ್ಸಸೈಸ್ ನೋಡೋಣ. ಮಾರ್ಕ್ ದ ಆ್ಯಂಗಲ್ಸ್ ಇನ್ ದ ಫಾಲೋವಿಂಗ್ ಪಿಕ್ಚರ್ಸ್. ಮುಂದಿನ ಚಿತ್ರದಲ್ಲಿ ಕೋನಗಳನ್ನು ಗುರುತಿಸಿ. ಇದೊಂದು ಕೋನ. ಸೊ ಇಲ್ಲಿ ಎಲ್ಲಾಗಿದೆ ಕೋನ ನೀವು ನೋಡಬಹುದು. ಇಲ್ಲಿ ಕೋನ ಆಗಿದೆ ನೋಡಿ. ಓಕೆ, ಇಲ್ಲಿ ಕೋನ ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಲ್ಲಿ ಕೋನ ಆಗಿದೆ? 2 ಕೋನಗಳೇ. ಎಷ್ಟೆಷ್ಟು ಕೋನ ಆಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಇಲ್ಲಿ 2 ಕೋನ ಆಗಿದೆ ನೀವು ನೋಡ್ಬೋದು. ಇಲ್ಲೂ ಒಂದು. ಓಕೆ, ನೆಕ್ಸ್ಟ್ ಹಾಗಾದರೆ ಇಲ್ಲಿ 2 ಕೋನಗಳಾಗಿದೆ. ಒಂದು ಇಲ್ಲಿ ಕೋನ ಆಗಿದೆ, ಒಂದು ಇಲ್ಲಿ ಕೋನ ಆಗಿದೆ. ಓಕೆ, ಸ್ಲೈಡಲ್ಲೇ ನೋಡ್ತಾ ಇರೋದು ನಾವು. ಹಾಗಾಗಿಬಿಟ್ಟು ನೆಕ್ಸ್ಟ್, ವೇರ್ ಡು ಯು ಸಿ ಆ್ಯಂಗಲ್ಸ್ ಇನ್ ದ ಕ್ಲಾಸ್ ರೂಮ್. ನಿಮ್ಮ ಒಂದು ಕೋಣೆಯಲ್ಲಿ, ಕ್ಲಾಸ್ ರೂಮ್ ಕೋಣೆಯಲ್ಲಿ ಎಲ್ಲೆಲ್ಲ ಆ್ಯಂಗಲ್ಸ್ ನೋಡ್ತೀರಾ? ಡೋರಲ್ಲಿ ನೋಡ್ತೀರಾ, ವಿಂಡೋದಲ್ಲಿ ನೋಡ್ತೀರಾ, ಬ್ಲ್ಯಾಕ್ ಬೋರ್ಡಲ್ಲಿ ನೋಡ್ತೀರಾ, ಟೇಬಲಲ್ಲಿ ನೋಡ್ತೀರಾ, ಚೇರಲ್ಲಿ ನೋಡ್ತೀರಾ, ಬುಕ್ಕಲ್ಲಿ ನೋಡ್ತೀರಾ. ಓಕೆ, ಈಗ ಬರೋಣ ಲಂಬ ಕೋನಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ರೈಟ್ ಆ್ಯಂಗಲ್ಸ್ ಆ್ಯಂಡ್ ಸರ್ಕಲ್ ದೆಮ್ ಇನ್ ದ ಡಾಟ್ ಗ್ರಿಡ್. ಸೊ ಇದರೊಳಗಡೆ ಯಾವುದ್ಯಾವುದು ಲಂಬ ಕೋನಗಳು ಆಗಿದ್ದಾವೆ, ರೈಟ್ ಆ್ಯಂಗಲ್ ಆಗಿದೆ ಅಂದರೆ ಇದೊಂದು. ಸೊ ಇದನ್ನು ಸ್ವಲ್ಪ ಸ್ಲ್ಯಾಂಟ್ ಆಗಿ ನೋಡಿದ್ರೆ ನೋಡಿರಿ, ಪಿಕ್ಚರನ್ನು ನಾನು ಬುಕ್ಕನ್ನು ತಿರುಗಿಸ್ತಾ ಇದ್ದೀನಿ. ಸೊ ಇಲ್ಲಿ ಫಾರ್ಮ್ ಆಗಿದೆ ರೈಟ್ ಆ್ಯಂಗಲ್. ಓಕೆ, ಸೊ ಇದಂತೂ ಡೈರೆಕ್ಟಾಗಿ ಇದೆ ಲಂಬ ಕೋನ. ಇದನ್ನು ಸಹ ಉಲ್ಟಾ ಕೊಟ್ಟಿದ್ದಾರೆ. ಈ ಚಿತ್ರನೂ ಸಹ ಹೀಗೆ ನೋಡಿ. ಓಕೆ, ಈ ಚಿತ್ರನೂ ಸಹ ಹೀಗೆ ನೋಡಿ, ಎಲ್ ಶೇಪ್. ಓಕೆ, ಫೈನ್. ಹಾಗಾದರೆ ಇವಿಷ್ಟು ಸಹ ಈ ಒಂದು 4 ಲಂಬಕೋನಗಳು ಇದ್ದಾವೆ. ನೆಕ್ಸ್ಟ್ ಬರೋಣ. ರೈಟ್ ದ ನೇಮ್ಸ್ ಆಫ್ ದ ಆಬ್ಜೆಕ್ಟ್ಸ್ ವೇರ್ ಯು ಫೈಂಡ್ ರೈಟ್ ಆ್ಯಂಗಲ್ಸ್. ನಿಮಗೆ ಎಲ್ಲೆಲ್ಲಿ ರೈಟ್ ಆ್ಯಂಗಲ್ ಸಿಗುತ್ತೆ? ಬುಕ್, ವಿಂಡೋ, ಡೋರ್, ಬ್ಲ್ಯಾಕ್ ಬೋರ್ಡ್, ಟೇಬಲ್. ಆಲ್ಮೋಸ್ಟ್ ನಮ್ಮ ಕ್ಲಾಸ್ ರೂಮಲ್ಲಿ ಯಾವ ಒಂದು ಆಬ್ಜೆಕ್ಟ್ಸ್ಗಳನ್ನು ನೋಡ್ತೀವೋ ಮ್ಯಾಕ್ಸಿಮಮ್ ನಮಗೆ ರೈಟ್ ಆ್ಯಂಗಲ್ ಸಿಗುತ್ತೆ. ಸೊ ಡ್ರಾ ಸಮ್ ರೈಟ್ ಆ್ಯಂಗಲ್ಸ್ ಆನ್ ದ ಡಾಟ್ ಗ್ರಿಡ್. ನೀವು ಗ್ರಿಡ್ಡನ್ನು ಬಳಸಿಬಿಟ್ಟು ಹೇಗೆ ಬೇಕಾದರೂ ನಾವು ರೈಟ್ ಆ್ಯಂಗಲ್ಸ್ಗಳನ್ನು, ಲಂಬ ಕೋನಗಳನ್ನು ಬಿಡಿಸಬಹುದು. ಓಕೆ, ಇದು ಆ್ಯಕ್ಚುಲಿ ಹೀಗೆ ಬರಬೇಕಾಗಿತ್ತು, ಸಾರಿ. ಓಕೆ, ನೆಕ್ಸ್ಟ್ ಫೈನ್. ನೆಕ್ಸ್ಟ್ ಲಘು ಮತ್ತು ವಿಶಾಲ ಕೋನಗಳ ಬಗ್ಗೆ ಹೇಳೋಣ. ಸೊ ನೇಮ್ ಸಮ್ ಆಬ್ಜೆಕ್ಟ್ಸ್ ಫ್ರಮ್ ಯುವರ್ ಕ್ಲಾಸ್ ರೂಮ್. ಹಾಗಾದರೆ ಎಲ್ಲಿ ನಮಗೆ ಅಕ್ಯೂಟ್ ಆ್ಯಂಗಲ್ಸ್ ಅಂತ ಅಂದರೆ ಲಘು ಕೋನ ಹೇಳಿ. ಓಪನ್ ಸೀಸರ್ ನೀವು ನೋಡ್ಬೋದು, ಇಲ್ಲಿ ಓಪನ್ ಸೀಸರ್ ಇದೆ. ಇಲ್ಲಿ ಯಾವ ಕೋನ ಆಗಿದೆ ಅಂದರೆ ಲಘು ಕೋನ ಆಗಿದೆ.
ಕ್ಲಾಕ್ ಹ್ಯಾಂಡಲ್ಸ್ ಕ್ಲಾಕನ್ನು ಬಿಡಿಸ್ತೀವಿ ನಾವು. ಸೊ ಆವಾಗ ಯಾವ ರೀತಿಯಾಗಿ ಈ ರೀತಿಯಾಗಿ 1 ಗಂಟೆ 12 ಗಂಟೆಯಲ್ಲಿದ್ದಾಗ ಇದು 1 ಅಂತ ಅಂದಾಗ ಇಲ್ಲೂ ಸಹ ನಮಗೆ ಲಘು ಕೋನಗಳು ಸಿಗುತ್ತೆ. ಓಕೆ, ನಿಮ್ಮ ತರಗತಿಯಲ್ಲಿ ವಿಶಾಲ ಕೋನಗಳು ಯಾಗುತ್ತೆ? ಓಪನ್ ಡೋರು ಕಂಪ್ಲೀಟ್ ಆಗಲ್ಲ, ಹೀಗೆ ಜಸ್ಟ್ ಹಿಂಗೆ ಓಪನ್ ಜಾಸ್ತಿ ಆಗುತ್ತಲ್ವಾ, ಆವಾಗ ಓಪನ್ ಬುಕ್ ಕಂಪ್ಲೀಟ್ ಮಾಡಿಬಿಟ್ರೆ, ಪೂರ ಓಪನ್ ಮಾಡಿಬಿಟ್ರೆ 180 ಡಿಗ್ರಿ ಸಿಗ್ಬಿಡುತ್ತೆ. ಒಂದು ಸ್ವಲ್ಪ ಓಪನ್ ಮಾಡಿ ಈ ರೀತಿಯಾಗಿ, ಸ್ವಲ್ಪನೂ ಅಲ್ಲ, ಇಷ್ಟರಲ್ಲಂತೂ ಏನೂ ಓದೋಕ್ಕಾಗಲ್ಲ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇಷ್ಟರಲ್ಲಂತೂ ಏನೂ ಓದೋಕ್ಕಾಗಲ್ಲ, ಜಾಸ್ತಿ ಮ್ಯಾಕ್ಸಿಮಮ್ ಹಿಂಗೆ ಇಟ್ಕೊಂಡು ಓದೋದಲ್ವಾ. ಸೊ ಆವಾಗ ನಮಗೆ ಓಪನ್ ಬುಕ್ಸ್ ಆಗುತ್ತೆ. ಮತ್ತು ಕ್ಲಾಕ್ ಹ್ಯಾಂಡ್ಸು ಸಹ, ಕ್ಲಾಕ್ ಹ್ಯಾಂಡ್ಸ್ ಇದು ಮಾಡಿದಾಗ ಈಗ ಏನು ಮಾಡಿದ್ವಿಪ್ಪ ಅಂತಂದರೆ ನಾವು ಇಲ್ಲಿ ಬಂದುಬಿಟ್ಟು ಹೀಗೆ ಬರುತ್ತಲ್ವ. ಸೊ ಇಲ್ಲಿ ಸಹ ಇದು ಆಪ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ, ವಿಶಾಲ ಕೋನ ಆಪ್ಟ್ಯೂಸ್ ಫಾರ್ಮ್ ಆಗುತ್ತೆ. ಮುಂದಿನ ಅಕ್ಷರಗಳಲ್ಲಿ ಎಲ್ಲ ಕೋನಗಳನ್ನು ಗುರುತಿಸೋ ಅವರೇ ರೆಡ್ ಇಂಕಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದಂದರೆ ಇದು ಅಕ್ಯೂಟ್ ಆ್ಯಂಗಲ್ ಲಘು ಕೋನ. ಸೊ ಇಲ್ಲಿ ಕೊಟ್ಟಿದ್ದಾರೆ ಇದು ಆಪ್ಟ್ಯೂಸ್ ಆ್ಯಂಗಲ್ ವಿಶಾಲ ಕೋನ, ಇದು ಸಹ ಒಂದು ಅಕ್ಯೂಟ್ ಆ್ಯಂಗಲ್. ಸೊ ಇನ್ನೂ ಇದ್ದಾವೆ, ಬಟ್ ಅವರು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದಾರೆ ಅದನ್ನಷ್ಟೇ ಬರೆದಿರೋದು. ಲೆಟರ್ಸ್ ಮೇಕ್ ನಾವು ಮಾಡೋಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಕೆಲವು ಲಘು ಕೋನಗಳನ್ನು ಬಿಡಿಸ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ಅದನ್ನು ಕಂಟಿನ್ಯೂ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ವಿಶಾಲ ಕೋನ ಆಪ್ಟ್ಯೂಸ್ ಆ್ಯಂಗಲನ್ನು ಬಿಡಿಸ್ರಿ ಅಂದಿದ್ದಾರೆ. ಸೊ ಇಲ್ಲೂ ಕಂಟಿನ್ಯೂ ಮಾಡಿ ಆಪ್ಟ್ಯೂಸ್ ಆ್ಯಂಗಲ್ ಥರ ಅಂತ ಕೊಟ್ಟಿದ್ದಾರೆ. ಮುಂದೆ ನೀಡಿರುವ ಚಿತ್ರಗಳಲ್ಲಿ ಲಘು ಕೋನಗಳನ್ನು ಕೆಂಪು ಬಣ್ಣದಿಂದ, ಲಂಬ ಕೋನಗಳನ್ನು ಹಸಿರು ಬಣ್ಣದಿಂದ ಮತ್ತು ವಿಶಾಲ ಕೋನಗಳನ್ನು ನೀಲಿ ಬಣ್ಣದಿಂದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡಬಹುದು, ಇದು ವಿಶಾಲ ಕೋನ ಹೊರಗಡೆ ಬಂದಿದೆ. ಓಕೆ, ಇದು ಲಘು ಕೋನ. ಸೊ ನೀವು ಇದನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿವರೆಗಿದೆ. ಓಕೆ, ಇಲ್ಲೆಲ್ಲ ಬಂದಿದೆ, ಫೈನ್. ಸೊ ಇಲ್ಲೆಲ್ಲ ಕೋನಗಳು ರೆಡಿ ಆಗಿದೆ. ಇಲ್ಲಿ ನೋಡ್ಬೋದು ಲಂಬ ಕೋನ, ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲಿ ನೋಡಬಹುದು. ಓಕೆ, ಫೈನ್, ಇಲ್ಲೊಂದು ಕೋನ. ಸೊ ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಪಾರ್ಟನ್ನು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.